ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ 2025-26ನೇ ಸಾಲಿನ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿಗೆ ಭಾಜನರಾದ ಮಡಿಕೇರಿಯ ಕೃಪಾ ದೇವರಾಜ್ ಎಂಇ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ 2025-26ನೇ ಸಾಲಿನ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿಗೆ ಪಾತ್ರರಾಗಿರುವಂತಹ ಕೊಡಗು ಜಿಲ್ಲೆ ಮಡಿಕೇರಿಯ ಕವಿಗಳು ಹಾಗೂ ಸಾಹಿತಿಗಳಾದಂಥ ಕೃಪಾ ದೇವರಾಜ್ ಅವರು ಇದ್ದಾರೆ. ಇವತ್ತು ಅವರನ್ನು ಮಾತನಾಡಿಸಿ ಅವರ ಸಾಹಿತ್ಯ ಪಯಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಕೃಪಾ ದೇವರಾಜ್ ಅವರೇ. ನಮಸ್ತೆ ಸರ್. ಮೊದಲಿಗೆ ತಮಗೆ ಅಭಿನಂದನೆಗಳು. ಧನ್ಯವಾದಗಳು. ತಾವು ಈ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೊಡುವಂತಹ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಹೌದು. ಮುಖ್ಯವಾಗಿ ನಿಮ್ಮ ಈ ಸಾಹಿತ್ಯ ಕ್ಷೇತ್ರದ ಒಂದು ಪಯಣವನ್ನು ನಾವು ಸರಿ ಹಿಂತಿರುಗಿ ನೋಡೋದಾದರೆ ಹೇಗೆ ಈ ಸಾಹಿತ್ಯ ಕ್ಷೇತ್ರಕ್ಕೆ ತಾವು ಪದಾರ್ಪಣೆ ಮಾಡಿದಿರಿ? ಮೊದಲನೇದಾಗಿ ನಾನು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಓದು ಸರ್. ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗ ಪತ್ರಿಕೆಗಳು ತರಿಸ್ತಾ ಇದ್ರು, ಪುಸ್ತಕಗಳಿರ್ತಿದ್ವು. ಹಾಗೆ ನನ್ನ ಆಸಕ್ತಿ ಆರಂಭ ಆಯಿತು. ಮಕ್ಕಳ ಕತೆ, ಈ ಸುಧದಲ್ಲಿ ಬರುವಂತಹ ಪುಟ್ಟಿ ಪ್ಯಾಂಟ್ ಮಕ್ಕಳ ಕಾಮಿಕ್ಸ್ ಕತೆಗಳನ್ನ ಓದ್ತಾ ಇದ್ದೆ. ಹಾಗೆ ಮಕ್ಕಳ ಕತೆ ಬಾಲಮಂಗಳ, ಚಂದಮಾಮ, ಚಂಪಕ, ನನ್ನ ಆಸಕ್ತಿ ಎಲ್ಲ ಅಲ್ಲಿ ಕೇಂದ್ರೀಕೃತ ಆಗಿತ್ತು. ಹೋಗ್ತಾ ಹೋಗ್ತಾ ಏನಾಗ್ತಿತ್ತು ಅಂದರೆ ನಮ್ಮ ಮನೇಲಿ ತುಂಬ ಪುಸ್ತಕಗಳಿದ್ದು, ನಮ್ಮ ತಂದೆದು ಪಠ್ಯ ಪುಸ್ತಕಗಳಿದ್ದು, ನಿಸರ್ಗದ ಮಡಿಲಲ್ಲಿ, ಶಿವರಾಮ್ ಕಾರಂತದ್ದು ಬೆಟ್ಟದ ಜೀವ, ಮರುಳಿ ಮಣ್ಣಿಗೆ ಇತ್ತು. ಹಾಗೆ ತುಂಬ ಕಾದಂಬರಿಗಳೆಲ್ಲ ಇರ್ತಿತ್ತು. ಅದು ನಮಗೆ ಓದುವಂಥ ಒಂದು ಆಸಕ್ತಿನ ಹುಟ್ಟಾಕ್ತು. ನಮ್ಮ ತಾಯಿ ಮತ್ತು ಅಜ್ಜಿ ಕತೆಗಳನ್ನ ಹೇಳ್ಕೊಡ್ತಾ ಇದ್ರು. ಅಜ್ಜಿ ರಾಮಾಯಣ, ಮಹಾಭಾರತ, ವಿಕ್ರಮಾದಿತ್ಯ, ಬೇತಾಳ, ಶನಿ ಮಹಾತ್ಮೆ, ಹೀಗೆ ಪ್ರತಿ ಕತೆಗಳನ್ನ ಹೇಳಿಕೊಡ್ತಾ ಇದ್ರು. ನಮ್ಮ ತಾಯಿಗೆ ಈ ಮನೆ ಕೆಲಸಗಳು, ತೋಟ ಕೆಲಸಗಳಾಗುವಾಗ ಕತೆಗಳನ್ನ ಹೇಳ್ಕೊಡೋಷ್ಟು ಪುರುಸೊತ್ತಿರಲಿಲ್ಲ, ಓದ್ಕೊಳ್ಳುವಂಗೆ ಹೇಳ್ತಾ ಇದ್ರು. ಹಾಗೆ ಓದುವ ಆಸಕ್ತಿ ಆರಂಭ ಆಯಿತು. ನಾನು ಮತ್ತೆ ನನ್ನ ತಮ್ಮ ಮಲಗುವಾಗ ಒಬ್ರಿಗೊಬ್ರು ಕತೆಗಳನ್ನ ಹೇಳ್ಕೊಳ್ಬೇಕು ಪರಸ್ಪರ. ಎಷ್ಟು ಅಂತ ಕತೆ ಹೇಳ್ತೀರಾ, ನಮ್ಮ ಓದಿನ ಹಸಿವಿಗೆ ನಮಗೆ ಇರೋದು ಸಾಕಾಗ್ತಿರ್ಲಿಲ್ಲ. ಹೋಗ್ತಾ ಹೋಗ್ತಾ ಏನಾಗ್ತಿತ್ತು, ನಾನೇ ಒಂದು ಸೃಷ್ಟಿಸ್ಬಿಟ್ಟು ನಾನೇ ಕಲ್ಪನೆಯಲ್ಲಿ ಕತೆ ಕಟ್ಟಿಬಿಟ್ಟು ಹೇಳ್ತಾ ಇದ್ದೆ. ಆದ್ರೆ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ ಅದು ನಾನು ಸೃಷ್ಟಿಸಿದ ಕತೆ ಅಂತ. ಆಗ ಕತೆ ಹೇಳಿದ ಮೇಲೆ ಕೇಳ್ತಾ ಇದ್ದೆ ಹೇಗಿತ್ತು ಅಂತ. ಅವ್ನು ಚೆನ್ನಾಗಿತ್ತು ಅಂತ ಹೇಳ್ತೀವಿ. ಆಗ ನನಗೊಂದು ಆತ್ಮವಿಶ್ವಾಸ ಬರ್ತಿತ್ತು. ಮತ್ತೆ ಪತ್ರಿಕೆಯಲ್ಲಿ ಕತೆಗಳೆಲ್ಲ ಬೇರೆಯವ್ರದ್ದು ಪ್ರಕಟ ಆಗುವಾಗ ಪತ್ರಿಕೆಯ ವಿಳಾಸ ತಕೊಂಡು ಯಾರಿಗೂ ಹೇಳದೆ ನಾನು ಬರೆದು ಒಮ್ಮೆ ಕಳಿಸಿದ್ದೆ. ಅದು ನಾನು 9ನೇ ತರಗತಿಯಲ್ಲಿದ್ದಾಗ ಪ್ರಕಟ ಆಗಿತ್ತು. ಅದು ಹಾಕಿದ್ದೆ ಸರ್, ನೇರವಾಗಿ ಹೆಸರು ಹಾಕಿದ್ದೆ. ಅದು ಪ್ರಕಟ ಆದಾಗ ನನಗೆ ಒಂದು ಆತ್ಮವಿಶ್ವಾಸ ಬಂತು. ಶಕ್ತಿ ನಮ್ಮ ಸ್ಥಳೀಯ ದಿನಪತ್ರಿಕೆ ಪ್ರಕಟ ಆಗಿತ್ತು. ಆಗ ನಾನು ಬರೆಯಬಲ್ಲೆ, ನನ್ನಲ್ಲೂ ಕಲೆ ಇದೆ ಅಂತ ಹೇಳುವಂಥದ್ದು ನನಗೆ ಧೈರ್ಯ ಆಯಿತು. ಮತ್ತೆ ನಿಮ್ಮ ತಂದೆ ತಾಯಿಗಳ ಪ್ರೋತ್ಸಾಹ ಹೇಗಿತ್ತು? ಓದುವ ವಿಷಯದಲ್ಲಿ ತುಂಬಾ ಪ್ರೋತ್ಸಾಹ ಇತ್ತು ಸರ್. ಅಂದ್ರೆ ಎಲ್ಲಾ ಹೆಂಗಸರು ಸಾಮಾನ್ಯವಾಗಿ ದುಡ್ಡು ಉಳಿಸಿ ಬಟ್ಟೆ ಒಡವೆ ಅಂತ ತಕೊಳ್ಳೋದಾದ್ರೆ, ನಮ್ಮ ತಾಯಿ ದುಡ್ಡು ಉಳಿಸಿ ನಾವು ವರ್ಷಕ್ಕೆ 2 ಸಲ ಮಡಿಕೇರಿಗೆ ಬರ್ತಾ ಇದ್ದೋ. ಹೋಗುವಾಗ ನಾವು ಇಷ್ಟು ಪುಸ್ತಕಗಳನ್ನ ಹೊತ್ಕೊಂಡು ಹೋಗೋದು, ಬಸ್ಸಲ್ಲೇ ಓದ್ಕೊಳ್ಳೋಕೆ ಶುರು ಮಾಡ್ಕೊಳ್ತಿದ್ದೋ. ಆ ಮಟ್ಟಿಗಿನ ಆಸಕ್ತಿ ಇದ್ದಿದ್ರಿಂದ ನಮಗೂ ಪ್ರೋತ್ಸಾಹ ಬೆಂಬಲ ಇತ್ತು. ಓದ್ಕೋ ಅಂತ ಹೇಳ್ತಿದ್ರು. ಬರೀ ಕತೆಗಳು ಮಾತ್ರ ಓದ್ಬೇಡ, ಲೇಖನಗಳನ್ನ ಓದು, ಬೇರೆ ಬೇರೆ ಲೇಖನಗಳು. ಆಗ ನಮಗೆ ನಮ್ಮ ಜ್ಞಾನ ವಿಸ್ತಾರ ಆಗ್ತದೆ ಅಂತ ಹೇಳೋ ಅರಿವು, ಪ್ರೋತ್ಸಾಹ ಇತ್ತು ಸರ್ ನಮ್ಮಲ್ಲಿ. ತಂದೆ ತಾಯಿಗಳು ಕೃಷಿಕರು ಸರ್. ಮೂಲತಃ ನಮ್ದು ಬದುಕು ವೃತ್ತಿ ಎಲ್ಲ ಕೃಷಿಕನೇ. ಆದರೂ ಕೂಡ ಮನೆಯಲ್ಲಿ ಈ ಒಂದು ಪುಸ್ತಕದ ವಾತಾವರಣ ಇತ್ತು ಸರ್. ಆ ಹಳೆ ಮನೆ, ಒಂದು ಗೋಡೆ ಪೆಟ್ಟಿಗೆ, ಅದರೊಳಗೆ ಇಷ್ಟು ಪುಸ್ತಕಗಳನ್ನ ಪೇರಿಸಿಟ್ಟಿರೋದು. ಈ ಪತ್ರಿಕೆಗಳಲ್ಲಿ ಬರುವ ಕಾದಂಬರಿಗಳನ್ನೆಲ್ಲ ವಾರ ವಾರ ಸಂಗ್ರಹಿಸಿಟ್ಟು ಪ್ರಿಂಟಿಗೆ ಕೊಟ್ಟು ಪುಸ್ತಕ ಮಾಡಿಡ್ತಿದ್ರು ನಮ್ಮ ತಾಯಿ. ಅದರಿಂದ ಅವರಿಗೆ ತುಂಬಾ ಓದೋ ಆಸಕ್ತಿ ಇತ್ತು. ಮತ್ತೆ ನಿಮ್ಮ ಶಾಲಾ ವಿದ್ಯಾಭ್ಯಾಸನೂ ಇದಕ್ಕೆ ಎಷ್ಟರ ಮಟ್ಟಿಗೆ ಪೂರಕವಾಗಿತ್ತು ಅಂತೀರಿ? ಎಲ್ಲೆಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ ತಾವು? ನಾವು ಮನೆಯಿಂದ ಒಂದು 3 ಕಿಲೋಮೀಟರ್ ಕಾಡು ದಾರಿಯಲ್ಲಿ ಕಚ್ಚಾ ರಸ್ತೆಗಳಲ್ಲಿ ನಡೆದು ಶಾಲೆಗೆ ಹೋಗಬೇಕಾಗಿತ್ತು. ಕನ್ನಡ ಮಾಧ್ಯಮದಲ್ಲಿ ತಿತಿಮತಿಯಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ, ಅಲ್ಲೇ ಹೈಸ್ಕೂಲ್ ಸಹ ನಡೆಯಿತು. PUCಗೆ ಮತ್ತೆ ನಾನು ಪದವಿಗೆ ಬರುವಾಗ ಕಾವೇರಿ ಕಾಲೇಜು ಗೋಣಿಕೊಪ್ಪಲು ಸರ್. ಅಲ್ಲಿಗೆ ಬಂದಾಗ ನಮ್ಮ ಪ್ರಪಂಚ ಸ್ವಲ್ಪ ವಿಸ್ತಾರಗೊಳ್ತದೆ. ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಮತ್ತೆ ಕಾಲೇಜಿಗೆ ಬಂದಾಗ ಅಲ್ಲಿ NSS ಅಂತ ಇರುವಾಗ ಅಲ್ಲಿ ನಮಗೆ ಪ್ರೋತ್ಸಾಹ ಇರ್ತಿತ್ತು. ವೇದಿಕೆಗಳು ಸಿಗ್ತಾ ಇದ್ವು. ಕಾಲೇಜಿದು ನೋಟಿಸ್ ಬೋರ್ಡು, ಮ್ಯಾಗಝಿನ್ಗಳಿಗೆ ಬರೆಯುವಂಥ ಅವಕಾಶ ಇರ್ತಿತ್ತು. ಹಾಗೆ ಅನುಕೂಲ ಅಂತ. ಅಂದರೆ ಈ ಎಲ್ಲ ಅನುಭವಗಳು ಕೂಡ ನಿಮ್ಮ ಸಾಹಿತ್ಯ ಸೃಷ್ಟಿಗೆ ಸಹಾಯ ಮಾಡಿದ್ವಾ? ಆಗ್ತವೆ ಸರ್. ಅವೆಲ್ಲವೂ ನಮ್ಮ ಮನಸ್ಸಲ್ಲಿ ಒಂದು ಮೂಲತಃ ಕೂತ್ ಹೋಗಿರ್ತದಲ್ಲ. ಈಗ ಬರೆಯುವಾಗ ಹಲವಷ್ಟು ಕತೆ ಕಾದಂಬರಿಗಳು ನನಗೆ ನನ್ನ ಬಾಲ್ಯದ ನೆನಪನ್ನೇ ಜಾಸ್ತಿ ಕಟ್ಟಿಕೊಡ್ತದೆ. ನಾ ಬೆಳೆದ ವಾತಾವರಣ, ಅರಣ್ಯದಂಚಲ್ಲಿ ಬೆಳೆದಿದ್ದು, ತೋಟ, ಗದ್ದೆ, ತೋಡು, ಇವುಗಳೆಲ್ಲ ಪೂರಕ ಆಗಿದೆ ಸರ್. ಈಗ ಪ್ರಥಮವಾಗಿ ಶಕ್ತಿ ದಿನಪತ್ರಿಕೆಯಲ್ಲಿ ಬಂತು. ಹೌದು. ನಿಮ್ಮ ಒಂದು ಬರವಣಿಗೆ. ಹೌದು. ಆ ನಂತರ ಹೇಗೆ ಮುಂದುವರಿತು ಈ ಪಯಣ?
ಹೇಗೆ ಅಂದ್ರೆ ನಾವು ವಿರಾಮದ ವೇಳೆಯಲ್ಲಿ ಗ್ರಂಥಾಲಯಗಳಿಗೆ ಹೋಗ್ತಾ ಇದ್ವಿ ಸರ್. ಕಾಲೇಜು ಬಿಡುವಿನ ವೇಳೆಯಲ್ಲೆಲ್ಲ ಅಲ್ಲಿಂದ ಪುಸ್ತಕಗಳನ್ನ ತಗೊಂಡು ಬರ್ತಾ ಇದ್ವಿ. ಊಟದ ವಿರಾಮದ ವೇಳೆಯಲ್ಲೆಲ್ಲ ಹೋಗಿ ಗ್ರಂಥಾಲಯದಲ್ಲಿ ಕೂತ್ಕೊಂಡು ಪತ್ರಿಕೆಗಳನ್ನ ಪುಸ್ತಕಗಳನ್ನ ಓದ್ತಾ ಇದ್ವು. ನಮ್ಮ ಕಾಲೇಜು ಗ್ರಂಥಾಲಯ ಇತ್ತು, ರೀಡರ್ ರೂಮೇ ಇರ್ತಿತ್ತು, ಗ್ರಂಥಾಲಯನೇ ಬೇರೆ ಇರ್ತಿತ್ತು. ಅಲ್ಲಿ ಒಮ್ಮೆ ಓದುವಾಗ ತುಷಾರ ಪತ್ರಿಕೆಯಲ್ಲಿ ನನಗೆ ಒಂದು ಕವಿಗೋಷ್ಠಿಗೆ ಆಹ್ವಾನ ಅಂತ ಹೇಳೋದೊಂದು ಬಂದಿತ್ತು. ಅಲ್ಲಿಗೆ ಕಳಿಸ್ಕೊಟ್ಟೆ, ನೋಡೋಣ, ಕುತೂಹಲ ಅಲ್ಲ ಆಗ. ಹಾಗೆ ಆದಾಗ ಅದು ಆಯ್ಕೆಯಾಗಿತ್ತು. ಮೊದಲ ಬಾರಿಗೆ ನಾನು ದೊಡ್ಡ ವೇದಿಕೆಯಲ್ಲಿ ಓದಿದ್ದು ಅಂದ್ರೆ ಮೈಸೂರಲ್ಲಿ ಕವನ ವಾಚನ ಇತ್ತು. ಅವೆಲ್ಲ ಏನಾಗ್ತದೆ, ನಮಗೊಂದ್ಸಲ ಪ್ರೋತ್ಸಾಹ, ಬೆಂಬಲ ಕೊಡುತ್ತೆ, ಆತ್ಮವಿಶ್ವಾಸ ತುಂಬುತ್ತದೆ ಅಲ್ವಾ ಸರ್ ಮುಂದಿನ ಬೆಳವಣಿಗೆಗೆ. ಹೌದೌದು. ಮುಖ್ಯವಾಗಿ ತಾವು ಯಾವ್ಯಾವ ಪ್ರಕಾರಗಳಲ್ಲಿ ಈಗ ಬರವಣಿಗೆಯನ್ನು ಮಾಡ್ತಾ ಇದ್ದೀರಿ? ನಾನು ಕತೆ, ಕವನ, ಲೇಖನ, ಲಲಿತ ಪ್ರಬಂಧಗಳು, ಹೀಗೆ ಸರ್. ಈಗ ನಿಮ್ಮ ಕವನ ಸಂಕಲನಗಳನ್ನು ನೋಡೋದಾದ್ರೆ ಭಾವದ ಕದತಟ್ಟಿ, ಹೌದು, ಇದು ಒಂದು ಕವನ ಸಂಕಲನ. ಹೌದು. ಇನ್ನೊಂದು ಕಾರ್ಪಣ್ಯದ ಹೂವು ಅಂತ. ಇವುಗಳ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಭಾವದ ಕದತಟ್ಟಿ ಕವನ ಸಂಕಲನದಲ್ಲಿ ನಾನು ಆರಂಭದಿಂದ ಬರೆದಂತಹ ಎಲ್ಲಾ ಕವನಗಳನ್ನ ಸೇರಿಸಿ ಮಾಡಿದಂತಹ ಕವನ ಸಂಕಲನ. ಅದಕ್ಕೆ ವೈದೇಹಿಯವರು ಮುನ್ನುಡಿಯನ್ನು ಬರೆದಿದ್ದಾರೆ ಸರ್. ಅದನ್ನ ಪ್ರಕಟಿಸಿದ್ದು ಮೈಸೂರಿನ ತಾರಾ ಪ್ರಕಾಶನದವರು ಪ್ರೋತ್ಸಾಹ ಕೊಟ್ಟರು. ಹೌದು ಹೌದು ಸರ್. ಅದು ಬಹಳ ಮುಖ್ಯ ಅಲ್ವೇ? ಹೌದು ಸರ್. ಅಂದ್ರೆ ಇದರಲ್ಲಿ ಪ್ರಾರಂಭಿಕ ಒಂದು ಕವನಗಳು ಅದರಲ್ಲಿ ಇದ್ದಾವೆ, ಭಾವದ ಕದತಟ್ಟಿಯಲ್ಲಿ ಇದ್ದಾವೆ. ಕಾರ್ಪಣ್ಯದ ಹೂವು ನಾನು ಇತ್ತೀಚೆಗೆ ಬರೆದಂತಹ ಕವನಗಳಿದ್ದಾವೆ. ಇತ್ತೀಚಿನ ಕವನ ಒಂದು ಸಂಕಲನ. ಹೌದು ಸರ್. ಏನು ಅದರ ಒಂದು ತಾತ್ಪರ್ಯಗಳು, ಅಂದ್ರೆ ಅದರ ಸಾರಾಂಶ ಹಿಂಗೇನ ಹೇಳಬಹುದಾ? ಕಾರ್ಪಣ್ಯದ ಹೂವು ಅಂದ್ರೆ ಕಷ್ಟದಲ್ಲಿದ್ದು ಅರಳಿದಂತಹ ಒಂದು ಪ್ರತಿಭೆ, ಒಂದು ಹೂವು. ಅದು ಹೇಗೆ ಅಂದ್ರೆ, ಈಗ ಫೇಸ್ಬುಕ್ ಅಲ್ಲಿ ಎಲ್ಲ ಬರುವಾಗ ಒಂದು ಚಿತ್ರ ಕೊಟ್ಟು ಚಿತ್ರಕ್ಕೆ ಕವನ ಬರೀರಿ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಕೂಲಿ ಕಾರ್ಮಿಕ ಮಹಿಳೆ ಸೊಂಟದಲ್ಲಿ ಒಂದು ಮಗುನ ಹೊತ್ಕೊಂಡಿರ್ತಾಳೆ. ಅವಳ ದಿರಿಸು ನೋಡುವಾಗಲೇ ಗೊತ್ತಾಗ್ತದೆ ಅವಳು ಕೂಲಿ ಕಾರ್ಮಿಕಳು. ತಲೆ ಮೇಲೆ ಒಂದು ಬುಟ್ಟಿ, ಅದರಲ್ಲಿ ಒಂದಿಷ್ಟು ಕಲ್ಲು. ಅಂತಹ ಒಂದು ಸಂದರ್ಭದಲ್ಲಿ ಅರಳಿದಂತಹ ಹೂವು, ಅದೊಂದು ಕವನದ ಶೀರ್ಷಿಕೆ. ಅದರಲ್ಲಿ ಬಹಳಷ್ಟು ಕವನಗಳಿದ್ದಾವೆ. ನನಗೆ ಅವಳನ್ನ ಕಾಣುವಾಗ ಅದೊಂದು ಕಷ್ಟದಲ್ಲಿ ಅರಳಿದಂತ ಹೂವು, ಕಾರ್ಪಣ್ಯದ ಹೂವು ಅಂತ ಅನಿಸ್ತು. ಅಂದ್ರೆ ಆ ಇಡೀ ಒಂದು ಕವನ ಸಂಕಲನಕ್ಕೆ ಆ ಒಂದು ಹೆಸರು ಬಂತು. ಸೂಕ್ತ ಹೆಸರು ಬಂತು. ಅಂದ್ರೆ ಕಷ್ಟದಲ್ಲಿ ಅರಳಿದಂತ ಹೂವು ಅಂತ. ಹೌದು. ಇನ್ನ ಕಥಾ ಸಂಕಲನಗಳಿಗೆ ಬಂದ್ರೆ ಮರ್ಮರ ಎನ್ನುವಂಥದ್ದು ಪ್ರಥಮ ಕಥಾ ಸಂಕಲನ ಅಲ್ವಾ? ಹೌದು ಸರ್. ಅದು ಯಾವ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಬರೆದಿರುವಂತ ಕಥೆಗಳು ಅಂತೀರಿ? ಅವು ಪ್ರತಿಯೊಂದು ಕಥೆಗಳು ವಿಭಿನ್ನವಾಗಿದ್ದಾವೆ ಸರ್. ಒಂದೇ ಕತೆ ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ಬರೆದ ಕಥೆಗಳಲ್ಲ, ಸಣ್ಣ ಕಥೆಗಳು. ಪ್ರತಿಯೊಂದು ಕಥೆಗಳಿದ್ದಾವೆ, ನಮಗೆ ಪ್ರೇರಿತ ಆಗಿರುವಂಥದ್ದು ಬರೆದಂಥ ಕಥೆಗಳು ಉಂಟು ಅದರಲ್ಲಿ. ಮತ್ತೆ ನಿಮ್ಮ ಈ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿಗೆ ಪಾತ್ರರಾಗಿರುವಂಥ ಕಥಾ ಸಂಕಲನ ಅಂದರೆ ಮಂತ್ರಪುಷ್ಪ. ಹೌದು. ಇದು ಯಾವ ರೀತಿಯಾದಂಥ ಒಂದು ಕಥೆಗಳನ್ನು ಒಳಗೊಂಡಿದೆ ಅಂತ? ಈ ಕಥೆಗಳಲ್ಲಿ ಈಗ ನಮ್ಮ ಜೀವನ ಅನುಭವಗಳನ್ನ ಕಟ್ಟಿಕೊಟ್ಟಿರುವಂಥದ್ದು, ನನ್ನ ಬಾಲ್ಯದಿಂದ ಹಿಡಿದು ಈಗಿನ ನಮ್ಮ ಬದುಕಿನ ವ್ಯವಸ್ಥೆವರೆಗೂ ನಾವು ಕಂಡಿದ್ದು, ಕೇಳಿದ್ದು, ಅರಿತಿದ್ದು ಸುತ್ತಮುತ್ತಲಿನ ಘಟನೆಗಳು, ಅವುಗಳೆಲ್ಲ ಆಧಾರ ಆಗಿದ್ದಾವೆ ಸರ್. ಆದಷ್ಟು ನನಗೆ ಆ ಕಥೆಗಳಲ್ಲಿ ನಮ್ಮ ಕೊಡಗಿಂದು ಕಾಫಿ ತೋಟ ಇರ್ಬೋದು, ಅರಣ್ಯಗಳಿರ್ಬೋದು, ಗದ್ದೆಗಳು, ತೋಡುಗಳು, ಈ ಬದುಕಿನ ರೀತಿ ನೀತಿಗಳಿದೆ, ಈ ನೆಲದ ಪ್ರೀತಿ ಇದೆ ಅದರಲ್ಲಿ ಸರ್. ಮಣ್ಣಿನ ಘಮ ಇದೆ ನನ್ನ ಕಥೆಗಳಿಂತ ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಮಣ್ಣಿನ ಪರಿಮಳವನ್ನ ಒಳಗೊಂಡಿದೆ. ಹೌದು ಸರ್. ಹೌದು. ಸ್ಥಳೀಯತೆಗೆ ಹೆಚ್ಚಿನ ಒತ್ತ ಇದೆ, ಪ್ರೋತ್ಸಾಹ ಇದೆ, ಪ್ರಾದೇಶಿಕತೆ ಇದೆ ಸರ್ ಅದರಲ್ಲಿ. ಮತ್ತೆ ಕೃಷಿಕರ ಬದುಕು ಬವಣೆಗಳು ಖಂಡಿತವಾಗಿ ಇದೆ, ಇದರಲ್ಲಿ ಹೆಚ್ಚು ಇದೆ, ಪ್ರತಿಬಿಂಬಿತವಾಗಿವೆ ಅಂತ ನಾವು ಅಂದ್ಕೋಬಹುದು. ಇನ್ನೊಂದು ತಮ್ಮ ಲಲಿತ ಪ್ರಬಂಧಗಳ ಸಂಕಲನ ಅಂದ್ರೆ ಚೌಚೌಬಾತ್. ಹೌದು. ಇದು ಹೆಸರೇ ಒಂದು ರೀತಿ ವಿಶಿಷ್ಟವಾಗಿದೆ ಅಲ್ವೇ? ಹೌದು ಸರ್. ಯಾಕೆಂದ್ರೆ ಅದರಲ್ಲಿ ಬರೆದಿದ್ದ ನನ್ನ ಎಲ್ಲ ಲಲಿತ ಪ್ರಬಂಧಗಳಿರ್ಬೋದು, ಲೇಖನಗಳಿರ್ಬೋದು, ಚಿಕ್ಕದು ದೊಡ್ಡದು ಎಲ್ಲವುಗಳನ್ನ ಒಂದು ಸಂಗ್ರಹಿಸಿ ತಂದಂತ ಪುಸ್ತಕ ಅದು. ಈಗ ನಾನು ಮೊದಲು ಏನು ಮಾಡ್ತಿದ್ದೆ, ಕಾಲೇಜುಗಳಲ್ಲೆಲ್ಲ ಭಾಷಣಗಳು ನನಗೆ ತುಂಬ ಇಷ್ಟವಾದ ವಿಷಯ. ಆ ಭಾಷಣ ಮಾಡಬೇಕಾದ್ರೆ ನಾನು ಗ್ರಂಥಾಲಯಗಳಿಗೆ ಹೊಕ್ಕು ಪುಸ್ತಕಗಳನ್ನ ಹುಡುಕಿ ಅದರಿಂದ ಮಾಹಿತಿ ಸಂಗ್ರಹಿಸಿ ತುಂಬ ಜವಾಬ್ದಾರಿಯಿಂದ ಬರೀಬೇಕಾಗಿತ್ತು. ಈ ಕತೆ ಕವನ ನಾವು ಸೃಷ್ಟಿಸ್ಕೊಳ್ಳೋದು ಹೇಗೋ ಬೇಕಿರೋ ಸಾಗಿಸ್ಬೋದಿತ್ತು. ಒಂದು ವಿಷಯ ಅಂತ ತಗೊಂಡಾಗ ನಾವು ಲೇಖನ ಮಾಡುವಾಗ ಅದು ತುಂಬ ಸತ್ವಭರಿತವಾಗಿರ್ಬೇಕಲ್ವಾ. ಆಗ ಆ ಥರ ಮಾಡ್ತಿರುವಾಗ ಅದನ್ನು ನಾನೇನು ಮಾಡ್ತಾ ಇದ್ದೆ, ಭಾಷಣಗಳನ್ನ ಒಂದು ಲೇಖನಗಳಾಗಿ ಮಾಡಿ ಪತ್ರಿಕೆಗಳಿಗೆ ಕಳಿಸ್ತಾ ಇದ್ದೆ. ಮತ್ತೆ ನನಗೆ ಆಗುವಂತಹ ಒಂದು ಜೀವನ ಅನುಭವಗಳಿರ್ಬೋದು, ತಮಾಷೆಯಾಗಿರ್ಬೋದು, ಹಾಸ್ಯವಾಗಿರ್ಬೋದು, ವಿನೋದವಾಗಿರ್ಬೋದು, ಪ್ರತಿಯೊಂದೂ ಅಷ್ಟೇನೆ ಅವುಗಳೆಲ್ಲವನ್ನು ನಾನು ಬರಿತಾ ಹೋದೆಲ್ಲ, ಅವುಗಳೆಲ್ಲವನ್ನ ಸೇರಿಸಿ ಮಾಡಿದಂಥ ಪುಸ್ತಕ ಅದು ಚೌಚೌಬಾತ್. ಅಂದರೆ ಈ ಬರವಣಿಗೆನೂ ಕೂಡ ನಿಮ್ಮ ಸಾಹಿತ್ಯಕ್ಕೆ ಒಂದು ರೀತಿ ಮಾರ್ಗ ಆಯಿತು ಅಂತ ಹೇಳ್ಬೋದು. ಹೌದು ಸರ್. ಅದರಿಂದಲೇ ಪ್ರಾರಂಭ ಆಗಿದೆ. ನಾವೀಗ ಓದ್ತೀವಿ ಅಲ್ವಾ, ಓದುವಾಗ ವಿಷಯ ಸಂಗ್ರಹಿಸುವಾಗ ನಮ್ಮ ಒಂದು ಅರಿವಿನ ಪ್ರಪಂಚ ವಿಸ್ತಾರ ಆಗ್ತದೆ, ನಮ್ಮ ದೃಷ್ಟಿಕೋನ ವಿಶಾಲ ಆಗ್ತದೆ, ಹೊಸ ಹೊಸ ಆಯಾಮಗಳು ಸಿಗ್ತವೆ.
ನಮಗೊಂದು ತಿಳುವಳಿಕೆ ಬರುತ್ತೆ ಅಲ್ವ ಸರ್. ನಾವು ಬರೆದಿದ್ದೇ ಅಲ್ಲ, ಎಲ್ಲರೂ ಬರೆಯೋದು, ಓದುವಾಗ ಮಾಡುವಾಗ ನಮಗೆ ನಮ್ಮ ಪ್ರಪಂಚ ಇಷ್ಟೇ ಇರುತ್ತೆ. ನಾವು ನಮ್ಮ ಪ್ರಪಂಚನ ತಿಳ್ಕೊಳ್ಳಿಕ್ಕೆ ನನಗೆ ಓದೋ ಸಹಾಯ ಮಾಡ್ತದೆ. ಮತ್ತು ನಿಮ್ಮ ಕಾಲೇಜು ಹಂತದ ಒಂದು ವಿಷಯಗಳು ಕೂಡ ನಿಮ್ಮ ಸಾಹಿತ್ಯ ರಚನೆಗೆ ಒಂದು ರೀತಿ ಅನುಕೂಲ ಮಾಡಿಕೊಟ್ಟುವ ಹೇಗೆ ಅಂತೀರಿ? ಹೌದು ಸರ್, ನನಗೆ ಕಾಲೇಜು ಹಂತದಲ್ಲಿ ಅಂದರೆ ಕತೆಗಳಿಗಿಂತ ಹೆಚ್ಚು ಲೇಖನಗಳು, ಪ್ರಬಂಧಗಳು, ಕವನ ಬರ್ತಿತ್ತು. ಆಗೆಲ್ಲ ನಾನು ಬರೆದು ಕಳಿಸ್ತಿದ್ದೆ. ಒಂದು ಬಾರಿ ನಾನು ದ್ವಿತೀಯ ಬಿಕಾಂಲೇನೋ ಇರುವಾಗ ನಮ್ಮ ಮನೆ ಹತ್ತಿರದ ಕೂಲಿ ಕಾರ್ಮಿಕ ಒಬ್ಬ ಮಹಿಳೆಯನ್ನ ಅವಳ ಗಂಡ ಹೊಡೆದು ಕೊಂದಾಕ್ಬಿಟ್ಟಿರ್ತಾನೆ. ಅವ್ರು ಮತ್ತೆ ಹೋಗ್ಬಿಟ್ಟಿರ್ತಾನೆ. ಅವರೆಲ್ಲ ಕೂಲಿ ಕಾರ್ಮಿಕರು. ಆ ಘಟನೆಗಳು ತುಂಬ ಕಾಡ್ತು ನನಗೆ. ಹಾಗೆ ಆ ಥರ ಯಾವಾಗ ಘಟನೆಗಳು ಕಾಡ್ಲಿಕ್ಕೆ ಶುರು ಆಗ್ತವೆ ಅದನ್ನು ಬರೆದು ನಿರಾಳ ಆಗಬೇಕು. ಯಾರ ಜೊತೆ ಚರ್ಚಿಸುವಂಗಿಲ್ಲ, ಜಾಸ್ತಿ ಮಾತು ಎಲ್ಲ ಇರಲಿಲ್ಲ, ನಾನು ಅಂತರ್ಮುಖಿಯಾಗೇ ಇದ್ದೆ. ಆವಾಗ ಏನಾಗ್ತಿತ್ತು, ನಮಗೆ ನಮ್ಮ ಒಳಗಿನ ಒತ್ತಡಗಳನ್ನ ಬರೆದು ನಿರಾಳ ಆಗಬೇಕಿರ್ತಿತ್ತು. ಬರವಣಿಗೆ ಮೂಲಕ ಅದನ್ನು ಹೊರ ತರ್ತಾ ಇದ್ದೆ. ಅಕ್ಷರ ರೂಪಕ್ಕೆ ಇಳಿಸುವಾಗ ನನಗೆ ಅದು ನಿರಾಳ ಆಗ್ತಿತ್ತು. ಈಗ ತಾವು 3 ಪ್ರಕಾರಗಳಲ್ಲಿ ಈ ಸಾಹಿತ್ಯ ರಚನೆಗೆ ತೊಡಕೊಂಡಿದ್ದೀರ. ಒಂದು ಕವನಗಳು, ಇನ್ನೊಂದು ಕಥೆಗಳು, ಇನ್ನೊಂದು ಲಲಿತ ಪ್ರಬಂಧಗಳು. ಈ 3 ಪ್ರಕಾರದಲ್ಲಿ ನಿಮಗೆ ಇಷ್ಟವಾದ ಪ್ರಕಾರ ಯಾವುದು? ಹೆಚ್ಚು ಇಷ್ಟಪಡೋದು ಯಾವುದು? ಅದು ನಿಮಗೆ ಒಂದು ರೀತಿ ಬಹಳ ಸಹಜವಾಗಿ ಬರುವಂತಹದ್ದು. ಹೌದು, ಕಥೆಗಳು ಮತ್ತೆ ಕವನ ಸರ್. ಕಥೆಗಳು ನನಗೆ ಈ ಸುತ್ತಮುತ್ತಲಿನ ಘಟನೆಗಳು ನಡೆದಾಗ ಆ ಸನ್ನಿವೇಶಗಳು, ಪ್ರತಿಯೊಂದು ಸನ್ನಿವೇಶದಲ್ಲಿ ನಾವು ಹೋಗಿ ಭಾಗವಹಿಸಲಿಕ್ಕೆ, ಮೂಗು ತೂರಿಸಲಿಕ್ಕೆ ಆಗೋದಿಲ್ಲ. ಅದು ನಮಗೆ ಸಂಬಂಧಪಟ್ಟಿರೋದಿಲ್ಲ. ಅದು ನಮ್ಮನ್ನು ಕಾಡ್ತದೆ, ಕೊಲ್ತದೆ, ಒಂಥರ ತಲ್ಲಣ ಉಂಟು ಮಾಡ್ತದೆ. ಈಗ ನಮ್ಮದೇ ವಿಷಯಗಳನ್ನ ಆಗಲಿ, ಪ್ರತಿಯೊಂದು ವಿಷಯಗಳಲ್ಲಿ ನಾವು ಪ್ರತಿಕ್ರಿಯಿಸೋಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಮನಸ್ಸಿನ ಒಳಗಡೆನೆ ಆ ತಲ್ಲಣ, ಒದ್ದಾಟಗಳು ನಡೀತಾ ಇರ್ತದೆ, ಹೊಯ್ದಾಟಗಳು ನಡೀತಾ ಇರ್ತದೆ. ಆವಾಗ ನಾವು ಸ್ವಲ್ಪ ಅತಿ ಭಾವುಕಳೆ ನಾನು. ಅವುಗಳನ್ನ ನನ್ನದೇ ಆದ ಕಲ್ಪನೆಯಲ್ಲಿ ಕಟ್ಟಿ, ಅತಿಯಾದ ಆಲೋಚನೆಗಳಿಂದ ಅದನ್ನು ವೃದ್ಧಿಸ್ಕೊಂಡು, ಸೃಷ್ಟಿಸ್ಕೊಂಡು ಅದು ಬರೆದು ನಿರಾಳ ಆಗಬೇಕು. ಆವಾಗ ನಮಗೆ ಮನಸ್ಸು ಹಗುರಾಗುತ್ತೆ, ಸ್ಟ್ರೆಸ್ ಫ್ರೀ ಈ ಬರೆಯೋದು ಅಂತ ಹೇಳೋದು. ಆಗಾಗುವಾಗ ಕಥೆಗಳು ಹುಟ್ಕೊಳ್ತವೆ. ಮತ್ತೆ ಕವನ ನನಗೆ ನಿಜವಾಗಿಯೂ ತುಂಬ ಇಷ್ಟ ಸರ್. ಈಗ ನೋಡುವಾಗ ನಾವು ಪುಸ್ತಕ ಪ್ರಕಾಶಕರಿರ್ಬೋದು, ಓದುಗರಿರ್ಬೋದು, ಅವ್ರ ಕಥೆಗಳಿಗೆ ಜಾಸ್ತಿ, ಯಾಕೆಂದ್ರೆ ಹೆಚ್ಚು ಜನರನ್ನ ತಲುಪುವಂತ ಅವಕಾಶ ಇರುತ್ತೆ. ಹೌದು, ಅವರು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಆದರೆ ನಮಗೆ ಕವನ ಹೇಗಾಗ್ತದೆ ಅಂದರೆ ಮನಸ್ಸಿನ ಭಾವನೆಗಳನ್ನ ಅತಿ ಸೂಕ್ಷ್ಮವಾಗಿ ಹೇಳಿಯೂ ಹೇಳದಂಗೆ ಬರೆದಿರ್ತೀವಿ. ಅದು ಪರಿಚಿತ ಓದುಗರಿಗೆ ಒಂದು ಅರ್ಥ ಕೊಡುತ್ತೆ, ಅಪರಿಚಿತ ಓದುಗರಿಗೆ ಒಂದು ಅರ್ಥ ಕೊಡುತ್ತೆ. ಯಾಕಂದ್ರೆ ಪರಿಚಿತ ಓದುಗರು ಅದರಲ್ಲಿ ನಮ್ಮನ್ನು ಹುಡುಕ್ತಾರೆ, ಓದುಗರು ಲೇಖಕರನ್ನ ಹುಡುಕ್ತಾರೆ ಅವರ ಮನಸ್ಸಲ್ಲಿ. ಆದರೆ ಅಪರಿಚಿತರು ಹಾಗಿಲ್ಲ, ಬರೀ ಆ ಕವನಗಳನ್ನ ಅರ್ಥೈಸ್ಕೊಳ್ತಾರೆ, ದೀರ್ಘವಾಗಿ ಹೋಗ್ತಾರೆ, ಆಳಕ್ಕೆ ಇಳಿತಾರೆ. ಒಮ್ಮೆ ಬರೆದ ಮೇಲೆ ಮುಗೀತು, ನಾವು ನಿರಳಾಯ್ತು. ಓದುಗರು ಹೇಗ್ ಬೇಕಾದ್ರೂ ಅರ್ಥೈಸ್ಕೊಂಡು ಅವರವರಿಗೆ ಬಿಟ್ಟಿದ್ದು ಬರೆದಾದ್ಮೇಲೆ. ಹಾಗೆ ನಂಗೆ ಕವನ ತುಂಬ ಇಷ್ಟ ಆಗ್ತದೆ. ಅಂದರೆ ಎಲ್ಲ ಸಾಹಿತಿಗಳಿಗಾಗ್ಬೋದು, ಕವಿಗಳಿಗಾಗ್ಬೋದು, ಒಂದು ಕವನ ಪ್ರಕಾರನೇ ಹೆಚ್ಚು ಇಷ್ಟ ಆಗುತ್ತೆ. ಅಂದರೆ ಒಳನೋಟಗಳು ಇರ್ತವೆ ಅಂತ ಸೂಕ್ಷ್ಮವಾಗಿ ಬರಿತೀವಿ. ಈಗ ನಾವು ಕಷಾಯ ಕಾಯಿಸಿದಂಗೆ 1 ಲೀಟರ್ ನೀರನ್ನ ಕಾಯಿಸಿ ಅದನ್ನ ನಾವು 200 ml ಇಳಿಸ್ತೀವಿ. ಅದರಲ್ಲಿ ಎಲ್ಲ ಕ್ರೋಢೀಕೃತ ಆಗಿರುತ್ತೆ. ಬರೆದ್ರೆ ಕಾದಂಬರಿನೇ ಮಾಡ್ಬೋದು ಅದನ್ನ, ಬಟ್ ಸೂಕ್ಷ್ಮವಾಗಿರ್ತದಲ್ಲ, ಚಂದ. ಆದರೆ ಕಥೆಗಳು ಹೆಚ್ಚು ಜನರನ್ನು ತಲುಪುತ್ತವೆ ಸರ್, ಇಷ್ಟಪಡ್ತಾರೆ ಜನ. ಯಾಕೆಂದ್ರೆ ಸುಲಭವಾಗಿ ಅರ್ಥವಾಗುತ್ತೆ. ಕವನಗಳಿಗೆ ಸ್ವಲ್ಪ ಸಾಹಿತ್ಯಿಕ ಹಿನ್ನೆಲೆ ಇರಬೇಕು. ಇನ್ನು ಈ ವಿವಿಧ ಪ್ರಕಾರಗಳಿಗೆ ನೀವು ಸಾಹಿತ್ಯ ರಚನೆಯ ವಸ್ತುಗಳನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತೀರಾ? ಅಂದರೆ ನಮ್ಮ ಪರಿಸರ, ನಿಮ್ಮ ಒಡನಾಟ, ಇವೆಲ್ಲ ಎಷ್ಟರ ಮಟ್ಟಿಗೆ ಅದರ ಮೇಲೆ ಪ್ರಭಾವ ಬೀರ್ತವೆ ಅಂತೀರಿ? ಈಗ ಈ ಕಥೆಗಳಿರ್ಬೋದು, ಕಾದಂಬರಿಗಳು ಇರ್ಬೋದು, ಅದು ನಾವು ಯಾವುದೋ ಲೋಕದಿಂದ ಹೊತ್ಕೊಂಡು ಬಂದಿರೋದಿಲ್ಲ. ನಮ್ಮ ನಡುವೆ, ಸುತ್ತಮುತ್ತಲಿನ ನಡುವೆ ಇರುವಂತಹ ಘಟನೆಗಳೇ ನಮಗೆ ಇದಕ್ಕೆ ಆಧಾರ ಆಗಿರ್ತದೆ. ಕೆಲವೊಮ್ಮೆ ಈ ಸನ್ನಿವೇಶಗಳು ಅದಿದಲ್ಲಿ ಇದ್ದಾಗ ನಾವು ಅವುಗಳನ್ನ ವೃದ್ಧಿಸ್ಕೊಂಡು, ಬೆಳೆಸ್ಕೊಂಡು, ಚಿಂತಿಸ್ಕೊಂಡು, ಎಲ್ಲ ಈ ಕಥೆಗಳಾಗ್ಲಿ, ಕವನಗಳಾಗ್ಲಿ, ಅದರಲ್ಲಿ ನಮ್ಮ ಈ ನೆಲ ಜಲದ ಪ್ರೀತಿ ಇರುತ್ತೆ, ನಮ್ಮ ಜನರ ಒಡನಾಟ ಇರುತ್ತೆ, ಆ ಪ್ರಾದೇಶಿಕತೆ ಇರ್ತದೆ. ಸ್ಥಳೀಯವಾಗಿ, ಸಹಜವಾಗಿ, ನೈಜವಾಗಿ ಬರೆದಾಗ ಅವರಿಗೆ ತಲುಪ್ತದೆ ಸರ್. ಮತ್ತು ಈ ಸಾಹಿತ್ಯ ರಚನೆ ಅಥವಾ ಕವನಗಳನ್ನು ರಚನೆ ಮಾಡೋದು ಇವತ್ತು ನಾವು ಅದನ್ನ ಮಾಡಲೇಬೇಕು ಅಂತ ಕೂತ್ಕೊಂಡ್ರೆ ಆಗುವಂಥದ್ದಲ್ಲ. ಅದು ಅಲ್ಲ ಸರ್, ಯಾವಾಗಲೂ ಇದಕ್ಕಿದ್ದಂಗೆ ಬರೋ ಸಾಧ್ಯತೆ ಇರುತ್ತೆ. ಅವಾಗ ತಕ್ಷಣನೇ ಅದನ್ನ ಬರಹಕ್ಕೆ ರೂಪಕ್ಕೆ ಇಳಿಸ್ಬೇಕು ಸರ್. ಈಗ ಆ ಪಾತ್ರಗಳು ಬಂದಾಗ ಎಷ್ಟೋ ಸಲ ನಾನೀಗ ಬರೆಯದೆ ಹೋದ್ರೆ ನಾಳೆಗೆ ನೆನಪಿರೋದಿಲ್ಲ. ಆ ಲಹರಿ ಇದ್ದಾಗ ಅದನ್ನು ಬರೆದು ಮುಗಿಸ್ಬಿಡ್ಬೇಕು. ಮಧ್ಯರಾತ್ರಿ ಎದ್ದು ಬರೆದಿದ್ದು ಉಂಟು, ನನಗಿದು ಬರೀಲೇಬೇಕು, ಇಲ್ಲದಿದ್ರೆ ಆಗಲ್ಲ, ನಿರಾಳ ಆಗಬೇಕು, ಇನ್ನು ನಾಳೆಗೆ ಆ ವಿಷಯಗಳು ಸಿಕ್ಕೋದಿಲ್ಲ, ಆ ಓಗ ಇರೋದಿಲ್ಲ ಅಂತ ಹೇಳ್ಕೊಂಡು ಅದು ಅದೇ ಕಥೆಗಳು, ಕವನಗಳು ಹುಟ್ಟೋದು. ನೀನು ಬರೀ ಅಂತ ಕೂರಿಸಿದ್ರೆ ಲೇಖನಗಳು, ಲಲಿತ ಪ್ರಬಂಧಗಳು ಹಾಗೆ ಬರಿಬಹುದೇ ವಿನಃ ಈ ಕಥೆಗಳು, ಕವನಗಳು ಬಂದಾಗಲೇ ಬರೆದೋಗೋದು, ಸೃಷ್ಟಿ ಆಗೋದು. ಅಂದ್ರೆ ಒಂದು ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡು ಮಾಡುವಂತದ್ದಲ್ಲ, ಆಗೋದಿಲ್ಲ. ಇದಕ್ಕಿದ್ದಂಗೆ ಆ
ಪ್ರೇರಣೆ ಮತ್ತೆ ಆ ಭಾವನೆಗಳು ಆ ಬರ್ತವೆ. ಒಳಗಿನ ಒತ್ತಡಗಳು ಬರ್ತವೆ, ಅದು ಒಮ್ಮೆ ಬರೆದು ನಿರಾಳಾಗಬೇಕು ಅಂತ ಅನಿಸ್ತಾ ಇರ್ತದೆ. ಆದ್ದರಿಂದ ಯಾವಾಗಲೂ ತಯಾರಾಗಿರ್ಬೇಕಾಗತ್ತೆ. ಈ ಸಾಹಿತ್ಯ ರಚನೆಗೆ ತೊಡಕೊಂಡವರು ಯಾವ ಸಂದರ್ಭದಲ್ಲಿ ಆ ಪ್ರೇರಣೆ ಬರುತ್ತೋ ನಾನು ಮತ್ತೆ ಬರಿತೀನಿ ಅಂತ ಅಂದ್ಕೊಂಡ್ರೆ ಅದು ಬಿಟ್ಟೇ ಹೋಗ್ಬಿಟ್ಟಿರುತ್ತೆ ವಿಷಯಗಳು. ಆ ಭಾವುಕ ಕ್ಷಣಗಳು ಸಿಕ್ಕೋದಿಲ್ಲ. ಅದು ಬರೆಯುವಾಗ ಅಷ್ಟು ಭಾವುಕತೆಯಿಂದ ಬರಿತಾ ಹೋದ್ರೇನೆ ಅದೊಂದು ಆಪ್ತವಾಗ್ತದೆ, ಹೃದಯವಾಗ್ತದೆ. ತಾವು ಮೊದಲಿಂದನೇ ಸಾಕಷ್ಟು ಓದಿನಲ್ಲಿ ಕೂಡ ತೊಡಕೊಂಡಿದ್ದೀರ. ಹೌದು. ಈ ಸಾಹಿತ್ಯ ರಚನೆಗೆ ಪೂರಕವಾಗಿ ವಿವಿಧ ಕೃತಿಗಳನ್ನು ಎಷ್ಟು ಮಟ್ಟಿಗೆ ಓದಬೇಕಾಗತ್ತೆ ಅಂತೀರಿ? ಓದು ಅಂತ ಹೇಳೋದು ಯಾವಾಗಲೂ ತುಂಬ ಒಳ್ಳೆಯ ಆಸಕ್ತಿನೇ ಸರ್. ಓದುವ ಹವ್ಯಾಸ, ಓದುವ ಅತಿಯಾದ ಒಂದು ಆಸಕ್ತಿನೂ ನನಗೆ ಉಂಟು. ಈಗ ಸಾಹಿತ್ಯ ರಚನೆಗೆ ಅಂತ ನಾನು ಓದಲಿಕ್ಕೆ ಹೋಗ್ತಾ ಇಲ್ಲ, ಬಟ್ ಓದ್ತೀನಿ. ಎಷ್ಟೋ ಸಮಯದಿಂದ ನಾನು ಇನ್ನೂ ಏನೂ ಬರೆದಿಲ್ಲ, ನನಗೆ ಬರೀಲಿಕ್ಕೆ ಆಗ್ತಾ ಇಲ್ಲ, ಸುಮಾರು ಸಮಯ ಆಯ್ತಲ್ಲ, ನಾನು ಯಾಕೆ ಬರೀತಿಲ್ಲ ಅಂತ ಹೇಳೋ ಒಂದು ಒತ್ತಡಗಳಿದ್ದಾವೆ. ಬಟ್ ಆದಷ್ಟು ನನ್ನ ಸಮಯನ ಓದಲಿಕ್ಕೆ ತೊಡಗಿಸ್ಕೊಳ್ತೀನಿ ಸರ್. ಓದ್ತಾ ಹೋದ್ರೆ ನನಗೆ ಅದೊಂಥರ ಧ್ಯಾನ ಇದ್ದಂಗೆ. ನನಗೆ ನಾವು ಯಾವಾಗ ಓದ್ತೀವಿ ಅದೊಂದು ನಮಗೆ ವಿರಾಮ ಕೂಡ. ನಾವು ಬೇರೆ ಯಾವ ಕೆಲಸ ಮಾಡೋದಿಲ್ಲ, ಕೂತ್ಕೊಂಡು ಮಲ್ಕೊಂಡು ಹೇಗೋ ಒಂದು ಓದ್ತೀವಿ. ಆ ಓದ್ತಾ ಹೋಗ್ತಾ ಇದ್ದಂಗೆ ಆ ಪ್ರಪಂಚದೊಳಗೆ ಇಳಿದು ಹೋಗ್ತೀವಿ. ಆಗ ಬೇರೆ ಯಾವ ಯೋಚನೆಗಳು ಕಾಡೋದಿಲ್ಲ. ಒಂದು ರೀತಿಯ ಧ್ಯಾನನೇ ನನಗೆ ಓದು, ಬರಹ ಕೂಡ. ಮತ್ತೆ ಈ ಓದು ಮತ್ತೆ ನಿಮ್ಮ ಸಾಹಿತ್ಯ ರಚನೆ ಇದರಲ್ಲಿ ಸಮತೋಲನವನ್ನು ಹೇಗೆ ಸಾಧಿಸ್ತೀರಾ? ಈಗ ಓದೋದ್ರಿಂದ ನಮಗೆ ತುಂಬ ಅನುಕೂಲ ಆಗೋದು ಅಂದರೆ ಬೇರೆ ಬೇರೆ ಸ್ಥಳಗಳ, ಬೇರೆ ಬೇರೆ ವ್ಯಕ್ತಿಗಳ ಮನೋಭಾವದಲ್ಲಿ ಬರೆದಿರುವಂಥದ್ದು ಸಿಕ್ಕುವಾಗ ನನ್ನಲ್ಲೂ ಇಂತಹ ಒಂದು ವಿಷಯಗಳಿದ್ದಾವೆ, ನಮ್ಮಲ್ಲೂ ನಡೆದಂತಹ ಒಂದು ಈ ಕಥಾ ಎಳೆ ಇದೆ, ಅದನ್ನು ನಾನು ಈ ರೀತಿ ಕಟ್ಟಿಕೊಡ್ಬೋದು. ನನ್ನ ಭಾವನೆಗಳನ್ನ ಹೊರಹಾಕೋದು ಬೇರೆ ಥರ. ಬೇರೆ ಲೇಖಕರದೆಲ್ಲ ಓದಿದಾಗ ಅದು ನನಗೆ ಪ್ರೇರಣೆ ಆಗ್ತದೆ ಸರ್, ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ನೀವು ಕೂಡ ಪ್ರಯತ್ನ ಪೂರ್ವಕವಾಗಿ ಸಾಹಿತ್ಯ ರಚನೆಯಲ್ಲಿ ತೊಡಗಬೇಕಾಗತ್ತೆ. ಯಾಕೆಂದ್ರೆ ಈ ಓದ್ತಾ ಇರುವಾಗ ಸಿಗುವಂತ ಹಿತಾನುಭವ, ಬಿಡಪ್ಪ ಸಾಕಷ್ಟು ಜನ ಬರೆದ್ಬಿಟ್ಟಿದ್ದಾರೆ, ನಾವಿನ್ಯಾಕೆ ಬರಿಬೇಕು ಅನ್ನೋ ಒಂದು ಭಾವನೆ ಬರೋ ಸಾಧ್ಯತೆಯೂ ಇರುತ್ತೆ. ಆ ಥರ ಮನೋಭಾವ, ಆ ಥರ ಕೀಳರಿಮೆ ಇಟ್ಕೊಂಡ್ರೆ ಸರ್ ಇಲ್ಲ. ಅವರವರ ಒಂದು ದೃಷ್ಟಿಕೋನ, ಅವರವರ ಕಥಾವಸ್ತುಗಳು ಅವರವರಿಗೆ ಇರುತ್ತೆ ಸರ್. ನಾವೀಗ ಉತ್ತರ ಕರ್ನಾಟಕದಲ್ಲಿ ಅಲ್ಲಿರುವ ಜೀವನಗಳಿರ್ಬೋದು, ಅದೊಂದು ರೀತಿಯದ್ದು. ನಮ್ಮದೊಂದು ಮಲೆನಾಡದ ಜೀವನಗಳೇ ಒಂದು ರೀತಿಯದ್ದು. ಇಲ್ಲ, ನಾನು ಬರೆದು ನನ್ನ ವಿಷಯಗಳನ್ನ ಹೊರಗಿಟ್ಟರೆ ಒಪ್ಕೊಳ್ಳುವಂಥ ಓದುಗರಿದ್ದಾರೆ, ಖುಷಿ ಪಡುವಂಥವರಿದ್ದಾರೆ. ಓದುಗರ ಆಸಕ್ತಿ ಹವ್ಯಾಸ ಬೇರೆ ಬೇರೆ ಇರ್ತದಲ್ಲ. ಈಗ ನಾವೇ ಆದರೂ ಸಹ ಬೇರೆ ಬೇರೆ ಪುಸ್ತಕಗಳನ್ನ ಓದ್ತೀವಿ. ಬರೀ ದೊಡ್ಡ ದೊಡ್ಡ ಕಾದಂಬರಿಗೆ ಲೇಖಕರದೇ ಓದೋದಲ್ಲ, ಸ್ಥಳೀಯರದು ಸಹ ಓದ್ತೀವಿ. ಆಗ ಅವರ ಒಂದು ದೃಷ್ಟಿಕೋನ ಹೇಗಿದೆ, ಅವರ ಧಾಟಿ ಹೇಗಿದೆ, ಅವರ ಆಲೋಚನೆಗಳು ಹೇಗಿದೆ ಅನ್ನೋದು ಅರ್ಥ ಆಗುತ್ತೆ. ನಮ್ಮ ಆಲೋಚನೆಗಳನ್ನ ಹೀಗೆ ನಾವು ಹೊರ ಹಾಕಬಹುದು ಬರೆದು. ಅಂದ್ರೆ ಇಂದಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಓದುವ ಹವ್ಯಾಸ ಎಷ್ಟು ಮಟ್ಟಿಗಿದೆ ನಮ್ಮ ಜನರಲ್ಲಾಗ್ಬೋದು, ನಮ್ಮ ಯುವ ಜನರಲ್ಲಾಗ್ಬೋದು ಅಂತೀರಿ? ಈಗ ಓದುವ ಹವ್ಯಾಸ ಅಂದರೆ ನಮ್ಮ ಕಣ್ಮುಂದೆ ಬರೋದು ಪುಸ್ತಕಗಳನ್ನ ಓದೋದು ಅಂತ. ಈಗಿನ ಯುವ ಜನಾಂಗ ಓದೋದು ಅಂದರೆ ಪುಸ್ತಕಗಳನ್ನ ಓದ್ತಾ ಇಲ್ಲ, ಅವರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಅದರಲ್ಲೇ ಓದ್ಕೊಂಡು ಹೋಗ್ತಾರೆ. ಈಗ ಕಥೆ ಇರ್ಬೋದು, ಕಾದಂಬರಿಗಳಿರ್ಬೋದು, ಯಾವುದೇ ಭಾಷೆಗಳು ಅವರಿಗೆ ಅನುಕೂಲಕರವಾದ ಭಾಷೆಗಳೇ ಅವರು ಓದ್ಕೊಂಡು ಹೋಗ್ತಾರೆ. ಈಗ ನಾವು ಹೇಗೆ ಈ ಮೊಬೈಲು ಟಿವಿ ಅಂತ ಹೇಳೋದು ಗೀಳು ಅಂತ ಆಗ್ತದೆ ಅಂತ ಅಂದ್ಕೊಳ್ತೀವೋ, ಹಾಗೇನೆ ಅದು ಒಂದು ಅನುಕೂಲಕರ ರೀತಿಯಲ್ಲೂ ಸಹ ಉಂಟಲ್ಲ ಸರ್, ಬಳಸ್ಕೊಳ್ತಾರೆ. ಈಗ ಎಷ್ಟೋ ಜನ ರಿಟೈರ್ಡ್ ಆದ್ಮೇಲೆ ಅಥವಾ ವಯಸ್ಸಾದ್ಮೇಲೆ ಎಷ್ಟೋ ಜನರು ಕಥೆಗಳನ್ನ ಓದಿದ್ಮೇಲೆ ನಾನು ಸಹ ಬರೆಯಬಲ್ಲೆ ಅಂತ ಹೇಳಿ ಬರಿತಾ ಇದ್ದಾರೆ. ಅವರದ್ದು ಆಸಕ್ತಿ ಕ್ಷೇತ್ರ, ಆ ಒಂದು ಅವರಿಗೆ ಅವರದೇ ಆದಂತಹ ಓದುಗರು ಇರ್ತಾರೆ. ಸಾಕಷ್ಟು ಸಾಹಿತ್ಯ ಕೂಡ ಸಿಗ್ತಾ ಇದೆ ಸರ್. ಈಗ ಎಷ್ಟೊಂದು ಅಂತರ್ಜಾಲದಲ್ಲಿ ಅಂತರ್ಜಾಲ ಪತ್ರಿಕೆಗಳಿದ್ದಾವೆ, ಗ್ರೂಪ್ಗಳಿದ್ದಾವೆ, ಕಥಾಗುಚ್ಛ ಅಂತ ಇರ್ಬೋದು, ಆ್ಯಪ್ಗಳಿದ್ದಾವೆ, ಅವುಗಳೆಲ್ಲ ಬರೀತಾರೆ. ಅದರಲ್ಲೇ ಬರೆದು ಪ್ರಸಿದ್ಧಿಯಾದವರು ಇದ್ದಾರೆ. ಹಾಗಾಗಿ ಈ ಹೊಸ ಮಾಧ್ಯಮಗಳನ್ನು ಕೂಡ ನಮ್ಮ ಅನುಕೂಲಕ್ಕಾಗಿ ಬಳಸ್ಕೋಬಹುದು ಸರ್. ಈಗ ಯುವ ಜನರನ್ನ ಹೇಳಿದೆ, ಪುಸ್ತಕಗಳನ್ನ ಹಿಡಿದು ಓದೋದಷ್ಟು ನಿರಳ ನೆಮ್ಮದಿ ಇಲ್ಲ. ಆ ಮೊಬೈಲ್ನ ನೋಡ್ಕೊಂಡು ನಾವು ಕಣ್ಣನ್ನು ಚಿಕ್ಕದು ಮಾಡ್ಕೊಂಡು ಓದ್ಕೋಬೇಕಾಗುತ್ತೆ. ಆದ್ರೆ ಅದನ್ನು ಓದ್ತಾ ಇದ್ದಾರೆ. ಅವ್ರವ್ರಿಗೆ ಯಾವ್ದ್ಯಾವ್ದು ಲಭ್ಯವಿದೆ ಅದನ್ನು ಅವ್ರು ಬಳಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಈಗ ನೀವು ಒಂದು ಖಾಸಗಿ ಸಂಸ್ಥೆಯಲ್ಲಿ ಪೂರ್ಣಕಾಲಿಕ ಉದ್ಯೋಗಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ? ಹೌದು ಸರ್. ಮತ್ತೆ ಗೃಹಿಣಿಯಾಗಿ ಕುಟುಂಬ ನಿರ್ವಹಣೆ ಮಾಡುವಂಥ ಜವಾಬ್ದಾರಿನೂ ಕೂಡ ನಮಗೆ ಸಾಕಷ್ಟು ಇರುತ್ತೆ. ಇವೆಲ್ಲದರ ಮಧ್ಯೆ ಸಾಹಿತ್ಯ ರಚನೆ ಮಾಡೋದಕ್ಕೆ ಇರಬೇಕಾದಂಥ ಒಂದು ಸಮಾಧಾನದ ಮನೋಸ್ಥಿತಿನೂ ಕೂಡ ಬಹಳ ಮುಖ್ಯವಾಗುತ್ತೆ. ಹೇಗೆ ಇದೆಲ್ಲ ಸಾಧಿಸ್ತೀರಾ ಕೃಪಾ ದೇವರಾಜ್ ಅವರೇ? ಈಗ ನನಗೂ ಸುಮಾರು ಜನ ಇದೇ ಪ್ರಶ್ನೆನ ಕೇಳ್ತಾರೆ ಸರ್, ನಿನಗೆ ಯಾವಾಗ ಟೈಮ್ ಸಿಗ್ತದೆ ಬರೆಯೋಕ್ಕೆ, ನಿಂಗೆ ಎಲ್ಲಿ ಟೈಮು ಅಂತ.
ಈ ಟೈಮ್ ಅಂತ ಹೇಳೋದು ಸಿಕ್ಕೋದಲ್ಲ ಸರ್, ನಾವು ಮಾಡ್ಕೊಳ್ಳುವಂಥದ್ದು. ಈಗ ಸಮಯ ನಿರ್ವಹಣೆ ಅಂತ ಹೇಳೋದು ಅದು ಮುಖ್ಯ ಆಗ್ತದೆ. ಈಗ ನಮ್ಮ ಅಜ್ಜಿ ಅಮ್ಮನ ಕಾಲದಲ್ಲಿ ಅಷ್ಟು ತೋಟ ಗದ್ದೆಗಳನ್ನ ಕೆಲಸಗಳನ್ನ ಹಗಲಿಡಿ ಮಾಡಿ ಮನೆ ಕೆಲಸಗಳನ್ನ ನಿಭಾಯಿಸ್ಕೊಂಡು, ಮನೆ ಕೆಲಸ ಅಂದ್ರೆ ನೀರನ್ನು ಬಾವಿಯಿಂದ ಸೇದಿ ಹಂಡೆ ತುಂಬಿಸ್ಬೇಕು, ಬಚ್ಚಲೊಳಗೆ ಬೆಂಕಿ ಹಾಕಬೇಕು. ನಮಗೆ ಹಂಗಲ್ಲ, ಒಂದು ಸ್ವಿಚ್ ಹಾಕಿದ್ರೆ ಬಿಸಿನೀರೇ ಬಂದ್ಬಿಡುತ್ತೆ, ಬರೀ ನೀರಲ್ಲ. ಮೊದಲೆಲ್ಲ 4-5 ಜನ ಮಕ್ಕಳಿದ್ದೇ ಇರೋರು. ಈಗ ಸಣ್ಣ ಕುಟುಂಬಗಳು. ಮತ್ತೆ ಈಗ ಒಲೆಗಳಾಗಿರ್ಬೋದು, ನಾವು ಗ್ಯಾಸ್ ಸ್ಟವ್ ಅಕ್ಕಿ ತೊಳೆದು ಕುಕ್ಕರ್ಲಿ ಇಟ್ಟರೆ ಅನ್ನ ಆಯ್ತು. ಆಗಲ್ಲ, ಒಲೆ ಹಚ್ಚಬೇಕು, ಬೆಂಕಿ ಮಾಡಬೇಕು, ಅನ್ನಕ್ಕೆ ನೀರಿಡಬೇಕು, ಬಸಿಬೇಕು. ಹಾಗೆ ಕೆಲಸಗಳು ದೀರ್ಘ ಆಗ್ತಾ ಇದ್ವು. ಬಟ್ಟೆ ಒಗೆಯೋದಿರ್ಬೋದು, ಖಾರ ಆಡಿಸೋದು ಇರ್ಬೋದು, ಮಸಾಲೆ ಆಡಿಸೋದು, ಮಿಕ್ಸಿ, ವಾಷಿಂಗ್ ಮಿಷಿನ್, ಪ್ರತಿಯೊಂದು ಈ ಆಧುನಿಕ ಯಂತ್ರೋಪಕರಣಗಳು ಬಂದು ನಮ್ಮ ಕೆಲಸವನ್ನು ಸುಲಭವಾಗಿಸೋದ್ರ ಜೊತೆಗೆ ಸಮಯ ಸಿಗ್ತಾ ಉಂಟು ನಮಗೆ. ಮತ್ತೆ ಸಮಯ ಮಾಡ್ಕೊಳ್ಬೇಕಾಗುತ್ತೆ ಸರ್. ಎಷ್ಟೋ ಸಲ ನಾನು ಭಾನುವಾರಗಳು ಮಾಡ್ತೀನಿ. ನನ್ನ ಕೆಲಸಗಳನ್ನೆಲ್ಲ ಒಂದು ಒತ್ತಟ್ಟಿಗೆ ಮಾಡಿಬಿಟ್ಟು, ನಮ್ಮ ಪತಿ ತೋಟಕ್ಕೆ ಹೋದ ನಂತರ ಮಗನ ಅವಶ್ಯಕತೆಗಳನ್ನ ಪೂರೈಸಿ, ನನಗೊಂದಿಷ್ಟು ಬರೆಯಕ್ಕುಂಟಪ್ಪ, ನನ್ನ ಡಿಸ್ಟರ್ಬ್ ಮಾಡಬೇಡ. ಅಲ್ಲಿವರೆಗೆ ನನ್ನ ಮನಸ್ಸು ಅದರಲ್ಲೇ ಓಡ್ತಾ ಇರ್ತದೆ ಈ ಕೆಲಸಗಳ ನಡುವೆ. ಮಕ್ಕಳು ಸಹ ಡಿಸ್ಟರ್ಬ್ ಏನು ಮಾಡೋದಿಲ್ಲ. ನಾನು ಹೋಗಿ ಬಾಗಿಲು ಹಾಕೊಳ್ತೀನಿ. ಒಂದೊಂದ್ಸಲ ಮಧ್ಯರಾತ್ರಿ ಎದ್ದು ಕೂತ್ಕೊಂಡು ಬರೆಯೋದು ಇರ್ತದೆ. ಹಾಗೆ ಈಗ ನಿಮ್ಮ ಈ ಮಂತ್ರಪುಷ್ಪ ಕಥಾ ಸಂಕಲನಕ್ಕೆ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿ ಬಂದಿದೆ ಅಂದಾಗ ಹೇಗೆ ಅನ್ನಿಸ್ತು ನಿಮಗೆ? ನಿಮ್ಮ ಕುಟುಂಬದ ಸದಸ್ಯರ ಪ್ರತಿಕ್ರಿಯೆ ಹೇಗಿತ್ತು? ಕೊಡಗಿನ ಗೌರಮ್ಮ ಅಂತ ಹೇಳೋದು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸರ್. ಅದರಲ್ಲೂ ನಾವು ಕೊಡಗಿನ ಲೇಖಕರಿಗೆ ಕೊಡಗಿನ ಗೌರಮ್ಮ ಅನ್ನೋದು ಅತಿ ಪ್ರತಿಷ್ಠಿತ ಒಂದು ಪ್ರಶಸ್ತಿ. ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ. ಹೌದು, ಅವರು ತಮ್ಮ 27ನೇ ವಯಸ್ಸಿನಲ್ಲೇ ಇಷ್ಟು ಕಥೆಗಳನ್ನ, ಅದು ಸಾಮಾಜಿಕ ಬದ್ಧತೆ ಇರುವಂತಹ ಕಥೆಗಳನ್ನ ಬರೆದು ಹೋಗಿರುವಾಗ, ಅವರ ಹೆಸರಲ್ಲಿ ಕೊಡಮಾಡುವಂತಹ ಈ ದತ್ತಿ ಪ್ರಶಸ್ತಿ ನಮಗೆ ಸಿಕ್ಕಿದೆ ಅನ್ನುವಾಗ ಅದು ತುಂಬಾ ಒಂದು ಸಂತೋಷವಾದ ವಿಷಯನೇ ಸರ್. ಅಂದ್ರೆ ಬೇರೆ ಬೇರೆ ಪ್ರಶಸ್ತಿಗಳು ತಮಗೆ ಬಂದಿದ್ದಾವೆ. ಈಗ ಮರ್ಮರ ಕಥಾ ಸಂಕಲನಕ್ಕೆ 2025 ಅಜೂರ ಪ್ರತಿಷ್ಠಾನದ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ. ಹೌದು ಸರ್. ಅದು ನಮ್ಮ ರಾಜ್ಯದ ಉತ್ತರ ಭಾಗದ. ಹೌದು, ಅಲ್ಲಿಗೂ ಕೂಡ ಅಲ್ಲಿಗೆ ಹೋಗಿ ನಾವು ಪ್ರಶಸ್ತಿನ ಪಡ್ಕೊಂಡು, ಅಂದ್ರೆ ಅಲ್ಲಿ ಜನರ ಪ್ರೀತಿ, ಅವರ ಜೀವನ ಶೈಲಿ, ಬದುಕಿನ ಪ್ರೀತಿಗಳು ಅವೆಲ್ಲ ಅರಿವಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ತಿನಿಸುಗಳು. ಹೌದು. ಮತ್ತೆ ಈ ಮೈಸೂರು ದಸರಾ ಕವಿಗೋಷ್ಠಿಯಲ್ಲೂ ಕೂಡ ತಾವು ಕವನ ವಾಚನ ಮಾಡಿದ್ದಾರೆ. ಆ ಅನುಭವ ಹೇಗಿತ್ತು? ಅವೆಲ್ಲ ತುಂಬಾ ಹೆಮ್ಮೆ, ಜವಾಬ್ದಾರಿಯನ್ನು ಕೊಡುವಂಥದ್ದು. ಅಲ್ಲಿ ಹೋಗಿ ದೊಡ್ಡ ಒಂದು ಸ್ಟೇಜಲ್ಲಿ ಮೈಸೂರು ದಸರಾ ಕವಿಗೋಷ್ಠಿ ಅಂದ್ರೆ ಅದು ತುಂಬಾ ಹೆಸರುವಾಸಿದ್ದು, ರಾಜ್ಯ ಮಟ್ಟದಲ್ಲ. ಬೇರೆ ಬೇರೆ ಒಳ್ಳೆಯ ಕವಿಗಳು, ಬೇರೆ ಬೇರೆ ಕವಿಗಳು ಬರ್ತಾರೆ. ಅವರ ವಿಚಾರಧಾರೆಗಳು, ಅವರ ಹೊಳಹುಗಳು ನಮಗೆ ಅನುಕೂಲ ಆಗುತ್ತೆ. ಮತ್ತೆ ಕೇರಳದ ಕಾಲಟಿಯ ಶಂಕರಾಚಾರ್ಯ ವಿಶ್ವವಿದ್ಯಾಲಯದ ಒಂದು ವ್ಯಾಪ್ತಿನಲ್ಲಿ ಈ ಭಾರತದ ಪ್ರಾದೇಶಿಕ ಭಾಷೆಯಲ್ಲಿ ಕವನ ಸಂಕಲನವನ್ನು ಹೊರಗಡೆ ತರ್ತಾರೆ ಅಂತ ಗೊತ್ತಾಯಿತು. ಅದಕ್ಕೆ ತಮ್ಮ ಒಂದು ಕವನಗಳು ಕೂಡ ಆಯ್ಕೆಯಾಗಿದ್ದು ಸರ್. ಎಷ್ಟು ಕವನಗಳು ಆಯ್ಕೆಯಾದವು? 12 ಕವನಗಳು ಆಯ್ಕೆಯಾಗಿತ್ತು ಸರ್. ಅದು ಕನ್ನಡದಲ್ಲೇ ಅಲ್ಲ, ಅರೆಭಾಷೆಯಲ್ಲಿ. ನನ್ನ ಮಾತೃಭಾಷೆ ಅರೆಭಾಷೆ. ನಾನು ಏನ್ ಮಾಡಿದೆ, ಕವಿತೆಗಳನ್ನ ಕೇಳಿದೆ. ಆದ್ರೆ ನನಗೆ ನನ್ನ ಹೃದಯದಿಂದ ಬರೆಯೋದು ಕನ್ನಡದಲ್ಲೇ ಬರೀಲಿಕ್ಕಾಗೋದು. ಯಾವಾಗ ಅರೆಭಾಷೆ ಕವನಗಳನ್ನ ಕೇಳಿದ್ರು, ನನ್ನ ಕವನಗಳನ್ನೇ ನಾನು ಅರೆಭಾಷೆಗೆ ಮಾಡ್ಕೊಂಡೆ. ಹಾಗೆ ಮಾಡಿ ಕಳಿಸ್ಕೊಟ್ಟಿದ್ದು ಆಯ್ಕೆಯಾಗಿತ್ತು. ಅಂದ್ರೆ ಈಗ ಈ ತಮ್ಮ ಈ ಮಂತ್ರಪುಷ್ಪ ಕಥಾ ಸಂಕಲನಕ್ಕೆ ಕೊಡಗಿನ ಗೌರಮ್ಮ ಪ್ರಶಸ್ತಿ ಬಂದಿರೋದು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿದೆ ಅಂತ ಹೇಳಬಹುದು. ಖಂಡಿತವಾಗಿಯೂ ಸರ್. ಮುಂದೆ ಯಾವ ರೀತಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದಾರೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ? ಈಗ ತುಂಬ ಜವಾಬ್ದಾರಿ ಬಂದಿದೆ. ಕತೆ, ಕವನಗಳು, ಅದರಲ್ಲೂ ಕತೆಗಳ ಬಗ್ಗೆ ಅಥವಾ ಕಾದಂಬರಿಗಳ ಬಗ್ಗೆ ನಾನು ಯೋಚನೆ ಮಾಡಬೇಕು. ಬರೆಯುವಾಗ ತುಂಬ ಜವಾಬ್ದಾರಿಯುತವಾಗಿ ಬರಿಬೇಕು, ಜನರನ್ನ ತಲುಪಬೇಕು, ಓದುಗರನ್ನ ಸಹಜವಾಗಿ ಅವರ ಹೃದಯಕ್ಕೆ ಆಪ್ತ ಹೋಗಬೇಕು. ಈಗ ನಮ್ಮ ಕತೆಗಳನ್ನ ಓದುವಾಗ ಬಹಳಷ್ಟು ಓದುಕೋರು ನನಗೆ ಆ ಕತೆ ಓದುವಾಗ ಅಳು ಬಂತು, ಅದು ನನ್ನದೇ ಕತೆ ಅನಿಸ್ತು ಅಂತ ಹೇಳುವಾಗ ನಾನು ಸಹ ತುಂಬ ಹಗುರವಾಗಿ ಹೇಗೇಗೋ ಬರೆದು ಬಿಡುವಂಥದ್ದಲ್ಲ, ಜವಾಬ್ದಾರಿಗಳು ಹೆಚ್ಚಿಸ್ತವೆ ಸರ್ ನಮಗೆ. ಈ ಪ್ರಶಸ್ತಿಗಳು ಈ ಪ್ರೋತ್ಸಾಹದ ಜೊತೆಗೆ ಜವಾಬ್ದಾರಿಗಳನ್ನ ಸಹ ತಂದುಕೊಡ್ತದೆ. ನಿರ್ವಹಿಸಲೇಬೇಕಾಗುತ್ತೆ ಜವಾಬ್ದಾರಿಯುತವಾಗಿ. ತುಂಬ ಸಂತೋಷ ಕೃಪಾ ದೇವರಾಜ್ ಅವರೇ, ತಾವು ಈ ಕೊಡಗಿನ ಗೌರಮ್ಮ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ನಿಮ್ಮ ಈ ಸಾಹಿತ್ಯ ಪಯಣ ಇದೇ ರೀತಿ ಮುಂದುವರಿಲಿ. ನೀವು ಇನ್ನೂ ಹೆಚ್ಚಿನ ಒಂದು ಈ ಸಾಹಿತ್ಯ ಸೇವೆಯನ್ನು ನಮ್ಮ ನಾಡಿಗೆ ಮಾಡ್ತೀರಾ ಅನ್ನುವಂಥ ಒಂದು ಆಶಯದೊಂದಿಗೆ ನಮ್ಮ ಸಂದರ್ಶನವನ್ನು ಮುಗಿಸೋಣ. ತಾವು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ತಮ್ಮ ಈ ಚಿಂತನೆಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೆ 2025-26ನೇ ಸಾಲಿನ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿಗೆ ಭಾಜನರಾದ ಮಡಿಕೇರಿಯ ಕೃಪಾ ದೇವರಾಜ್ ಎಂಇ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸಂಕಲನ ವಿದ್ಯಾರಾವ್ ಕೆಎಲ್. ಇಲ್ಲಿಗೆ ಇವತ್ತಿನ ವನಿತಾ ವಿಹಾರ ಮುಗಿಯಿತು. ಈ ಕಾರ್ಯಕ್ರಮ
ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.